ಸರ್ ಇವತ್ತು ಭೇಟಿ ಫಲಪ್ರದನಾ ಸರ್? ನಾನು ನಿಮಗೆಲ್ಲ ಪ್ರಾರಂಭದಿಂದ ಹೇಳ್ತಾ ಇದ್ದೆ, ಮಾನ್ಯ ವಿಶ್ವನಾಥ್ರವರು ಯಲಹಂಕ ಜನಪ್ರಿಯ ಶಾಸಕರು, ನನಗೆ ಮೊದಲಿಂದ ಕೂಡ ಸ್ನೇಹಿತರು. ಇವತ್ತು ನಾನು ಅವರ ಅಭಾರಿಯಾಗಿದ್ದೇನೆ ಅವರಿಗೆ. ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿಯವರು ನನ್ನ ಜೊತೆಯಲ್ಲಿ ಬಂದಿದ್ದರು. ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗೆ ಆಹ್ವಾನ ಕೊಟ್ಟಿದ್ದರು ಅವ್ರ ಮನೆಗೆ ಸ್ವಗೃಹದಲ್ಲಿ. ನಾವಿಬ್ಬರೂ ಕೂಡ ಬಂದಿದ್ವಿ. ನಮ್ಮ ಮಾಜಿ ಶಾಸಕರು ಮುನ್ಷಾಮಣ್ಣು ಬಂದಿದ್ದಾರೆ, ದಾಸರಳ್ಳಿಯ ಜನಪ್ರಿಯ ಶಾಸಕರು ಮುನ್ರಾಜಣ್ಣವರು ಕೂಡ ಬಂದಿದ್ದಾರೆ, ನಮ್ಮ ಇನ್ಚಾರ್ಜ್ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರು ಬಂದಿದ್ದಾರೆ, ಮತ್ತು ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳು, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು, ಮಾಜಿ ಕಾರ್ಪೊರೇಟರ್ಸು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಇವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ. ನಾವೆಲ್ಲ ಕೂಡ ಸೇರಿ ತಿಂಡಿ ಮಾಡಿದ್ದೇವೆ. ಭಾಳ ಒಳ್ಳೆಯ ಆತಿಥ್ಯವನ್ನು ನಮಗೆ ನೀಡಿದ್ದಾರೆ ಮತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ಚುನಾವಣೆ ಹೇಗೆ ಮಾಡ್ತೇನೆ ಅದೇ ರೀತಿಯೇ ನಾನು ಚುನಾವಣೆ ಮಾಡ್ತೇನೆ. ನಾನು ಭಾಳ ಯಲಹಂಕದಲ್ಲೇ ತೊಡಗಿಸ್ಕೊಂಡು ಹೆಚ್ಚಾಗಿ ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂಥ ಕೆಲಸ ನಾನು ಮಾಡೋದಿಲ್ಲ. ಹಾಗಾಗಿ ಅವರ ಕಾರ್ಯಕರ್ತರು, ಅವರ ಮುಖಂಡರು, ನಮ್ಮ ಯಲಹಂಕ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ನಾನು ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ನಡೆಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅಂತ ಅವ್ರಿಗೂ ಕೂಡ ಹೇಳಿದ್ದೇನೆ. ಮತ್ತು ನಾಳೆ 3ನೇ ಸೆಟ್ಟು ನಾನು ನಾಮಿನೇಷನನ್ನು ಹಾಕೋದು ಮತ್ತು 3 ಗಂಟೆಗೆ ಬಹಿರಂಗ ಪ್ರಚಾರವನ್ನು ಇವತ್ತು ಮಾನ್ಯ ಕುಮಾರಣ್ಣವರು, ನಮ್ಮ ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಕೂಡ ಬರೋರಿದ್ದಾರೆ. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಯಲಹಂಕ ಕ್ಷೇತ್ರದ ಮುಖಂಡರುಗಳನ್ನು ಜೋಡಿಸಲಿಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೇನೆ. ತಾವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಅವರೆಲ್ಲರಿಗೂ ಕೂಡ ಮನವಿ ಮಾಡಿದ್ದೇನೆ. ಸಮಯ ಒಂದೇ ದಿವಸ ಇರೋದ್ರಿಂದ ಅವರು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜನ ನಾವು ನಮ್ಮ ವಾಹನಗಳಲ್ಲೇ ಬರ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ವಿಷಯ ಆಗಿದೆ. ಇವತ್ತು ಮಾನ್ಯ ವಿಶ್ವನಾಥ್ರವರು ಈ ಚುನಾವಣೆಯಲ್ಲಿ ಮಾನ್ಯ ಮೋದಿಯವರನ್ನು ಗೆಲ್ಲಿಸಲಿಕ್ಕೆ ಮತ್ತೆ 3ನೇ ಅವಧಿಗೆ ನಮ್ಮ ಪ್ರಧಾನಮಂತ್ರಿಗಳನ್ನು ಪ್ರಧಾನಿಯಾಗಿ ನೋಡಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಯಾವುದೇ ಶಂಕೆ ಇಲ್ಲ ನನಗೆ. ಇವತ್ತು ಒಂದು ದೊಡ್ಡ ಬಲ ಬಂದಿದೆ ನಮಗೆ 8 ಕ್ಷೇತ್ರಗಳಲ್ಲಿ. ಇವತ್ತು 8ನೇ ಕ್ಷೇತ್ರ. ಇವತ್ತು ನಾವಿಲ್ಲಿ ಬಂದು ಪ್ರಮುಖ ಮುಖಂಡರ ಜೊತೆ ಮಾತನಾಡಿದ ಮೇಲೆ 8 ಕ್ಷೇತ್ರಗಳ ಎಲ್ಲ ಕ್ಷೇತ್ರಗಳನ್ನು ಮುಖಂಡರುಗಳನ್ನು ಭೇಟಿ ಆದಮೇಲೆ ಮತ್ತಷ್ಟು ವಿಶ್ವಾಸ ಹೆಚ್ಚಾಗಿದೆ. ಖಂಡಿತ ನಾಳೆ 3ನೇ ಏನು ನಾಮಿನೇಷನನ್ನು ನಾನು ಮಾಡ್ತಾ ಇದ್ದೇನೆ. ಮಾನ್ಯ ವಿಶ್ವನಾಥ್ರವರು 100ಕ್ಕೆ 100 ನಮ್ಮ ಜೊತೆಲಿ ಬರ್ತಾರೆ. ಅವರು ಕೂಡ ನಾಮಪತ್ರ ವೇಳೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಇನ್ನು ಅವ್ರ ಜೊತೆಯಲ್ಲಿ ಇನ್ನೂ 3 ಜನ ಮುಖಂಡರುಗಳನ್ನು ನಾನು ಆಹ್ವಾನ ಮಾಡ್ತೀನಿ. ನೋ ಡಿಮ್ಯಾಂಡ್ಸ್, ಯಾವುದೂ ಡಿಮ್ಯಾಂಡ್ಸ್ ಇಲ್ಲ. ರಾಜಕಾರಣ ಅನ್ನುವಂಥದ್ದು ಕೊಡು ತಗೊಳ್ಳೋ ಅಂಥ ವ್ಯವಹಾರ ಅಲ್ಲ. ಇದು ಪರಸ್ಪರ ವಿಶ್ವಾಸ, ಪರಸ್ಪರ ನಂಬಿಕೆ, ಈ ಪಕ್ಷದ ಸಿದ್ಧಾಂತವನ್ನು ಎತ್ತಿ ಹಿಡಿಯುವಂಥ ಕೆಲಸ. ಇದನ್ನು ಅವರು ಪ್ರಾಮಾಣಿಕವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಈ ಪಕ್ಷವನ್ನು ಕಟ್ಟುವಂಥ ಕೆಲಸ ಈ ಭಾಗದಲ್ಲಿ ನಾವು ಮಾಡ್ತೀವಿ. ನರೇಂದ್ರ ಮೋದಿಯವರನ್ನು ನೋಡ್ತೀವಿ, ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತೀವಿ. ಭಾರತೀಯ ಜನತೆಗೆ ನಾವು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ನಿನ್ನೆ ನಮ್ಮ ಗೌರವಾನ್ವಿತ ಗೃಹ ಸಚಿವರು, ಚುನಾವಣಾ ಚಾಣಕ್ಯ ಅಂತಕ್ಕಂಥ ಅಮಿತ್ ಶಾಜಿಯವರು ನಿನ್ನೆ ವೈಯಕ್ತಿಕವಾಗಿ ಅವರನ್ನು ನಾನು ಭೇಟಿ ಮಾಡಿದ್ದೆ. ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಇದ್ವಿ. ನಾವು ಹೇಳ್ತಕ್ಕಂಥದ್ದು ಏನು ಹೇಳಬೇಕು ಅದನ್ನೆಲ್ಲ ಕೂಡ ಹೇಳಿದ್ವಿ. ಅದನ್ನೆಲ್ಲ ಕೂಡ ಇಲ್ಲಿ ಬಹಿರಂಗ ಮಾಡೋಕ್ಕಾಗೋದಿಲ್ಲ. ಅಭ್ಯರ್ಥಿ ಬಗ್ಗೆನೂ ಕೂಡ ಹೇಳಿದ್ವಿ. ನಾಳೆ
ಯಾವುದೇ ಇಲ್ಲಿ ಲೋಕಸಭಾ ಸದಸ್ಯಗಿದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು 8 ವಿಧಾನಸಭಾ ಕ್ಷೇತ್ರದಲ್ಲೂ ಬಲ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾಜಿಯವರು ಕೂಡ ನನಗೆಲ್ಲ ವಿಚಾರ ಗೊತ್ತು. ಇವತ್ತು ನರೇಂದ್ರ ಮೋದಿಯವರು ಸಹ ತಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ. ಸೊ ನಮ್ಮ ಇನ್ಚಾರ್ಜ್ ಅಗರ್ವಾಲ್ಜಿಯನ್ನು ಕರೆದು ನಾಳೆ ಸುಧಾಕರನ್ನು ಕರ್ಕೊಂಡು ನಮ್ಮ ಮನೆಗೆ ತಿಂಡಿಗೆ ಬರಬೇಕು ಅಂತಂದರು. ನಾನು ಒಪ್ಕೊಂಡು ಇವತ್ತೆಲ್ಲ ಕೂಡ ನಮ್ಮ ಪ್ರಮುಖ ಮುಖಂಡರನ್ನೆಲ್ಲ ಕೂಡ ಇಲ್ಲಿ ಕರೆದು ಪರಿಚಯವನ್ನು ಮಾಡಿಸಿ ತಿಂಡಿಯನ್ನು ತಿಂದು ಹೋಗಿದ್ದೀವಿ. ನಮ್ಮ ಪಾಡಿಗೆ ನಾವು ಯಾರು ಹೇಳಲಿ ಬಿಡಲಿ ಯಲಾಂಗದಲ್ಲಿ ನಾವು ಬಹುಮತವನ್ನು ಕೊಟ್ಟೇ ಕೊಡ್ತೀವಿ. ಅದು ಇಲ್ಲಿವರೆಗೂ ನಾವು ಯಾವತ್ತೂ ಕೂಡ ಹಿಂದೆ ಹೋಗ್ದವರಲ್ಲ ನಾವು. ಸೊ 7ನೇ ತಾರೀಕು ಇಡೀ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು ಒಂದು 2,500-3,000 ಜನ ಕೆಲಸ ಮಾಡುವಂಥ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕೂಡ ಕೇಸರಿ ಒಂದಲ್ಲಿ ಕರಿತಾ ಇದ್ದೀವಿ. ಅವತ್ತು ಅಭ್ಯರ್ಥಿ ಕೂಡ ಬರೋಕ್ಕೆ ಹೇಳಿದ್ದೀನಿ. ಸೊ ಅಭ್ಯರ್ಥಿ ಬಂದು ಅವ್ರದ್ದು ಏನು ಮಾತಾಡಬೇಕು ಆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು ಎಲ್ಲ ಆಗ್ತದೆ. ಅದಾದಮೇಲೆ ನಾವು ಬೂತ್ ವೈಸು ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ನಾವು 2 ತಿಂಗಳಿಂದಲೇ ಮಾಡಿ ಇಟ್ಕೊಂಡಿದ್ದೀವಿ. ಅದರ ಪ್ರಕಾರ ನಾವು ಭಾರತೀಯ ಜನತಾ ಪಾರ್ಟಿಗೆ ಕೆಲಸವನ್ನು ಮಾಡ್ತೀವಿ. ನಾಳೆ ನಾಮಪತ್ರ ಸಲ್ಲಿಕೆ ವೇಳೆ ನೀವು ಹಾಜರಿರ್ತೀರಾ ಹೇಗೆ? ಹೋಗ್ತೀನಿ. ನಾಮಪತ್ರ ಯಾಕಂದ್ರೆ ಈಗಾಗಲೇ ಹಾಕ್ಬಿಟ್ಟವ್ರೆ. ನಾಳೆ ನಾಮಕಾವಸೆ ಒಂದು ನಾಮಪತ್ರ ಸಲ್ಲಿಸೋದು, ಬಲಾಬಲ ತೋರಿಸೋದು. ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಯಲಹಂಕ ಕ್ಷೇತ್ರದಿಂದ ಕೂಡ ನಮ್ಮೆಲ್ಲ ಮುಖಂಡರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕೂಡ 3 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಬರಬೇಕು ಅಂತೇಳಿ. ಮಾತುಕತೆ ಅಥವಾ ಚರ್ಚೆ ವೇಳೆ ಏನಾದರೂ ವಿಷಯಗಳು ಚರ್ಚೆ ಆಗುತ್ತೆ? ಚರ್ಚೆ ಏನಿಲ್ಲ. ಯಲಹಂಕ ಕ್ಷೇತ್ರದ ಏನಿದೆಯೋ ನಾವು ಒಂದು ಕೋರ್ ಕಮಿಟಿ ಮಾಡ್ತೀವಿ JDS ಅವ್ರನ್ನು ಸೇರಿಸ್ಕೊಂಡಾಗೆ. ಸೊ ಇಲ್ಲಿ ಕೆಲಸ ಮಾಡುವಂಥದ್ದು ನಮ್ಮದೇ ಜವಾಬ್ದಾರಿ. ಇಲ್ಲಿ ಹೊರಗಡೆಯಿಂದ ಇನ್ಯಾರನ್ನ ತಂದು ಏರುವಂಥದ್ದು ಮಾಡೋವಂಥದ್ದು ಮಾಡೋಂಗಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಶಕ್ತಿ ಭಾಳ ದೊಡ್ಡದಾಗಿದೆ. ನಮ್ಮ ಮುಖಂಡರುಗಳು ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಏನಿದೆ ಅದು ಕೂಡ ನಮ್ಮ ಇನ್ಚಾರ್ಜರು ಕೂಡ ಒಪ್ಕೊಂಡವ್ರೆ. ಇಲ್ಲಿ ಬಲವಾದಂಥ MLA ಇರುವಾಗ ಇನ್ಯಾರು ಅಂತ ಅವ್ರ ಕಡೆಯಿಂದ ಯಾರನ್ನೋ ಒಂದು ಇಬ್ಬರು ಕೊಡ್ರಿ ಅಂತ ಹೇಳಿದ್ದೀವಿ. ಇನ್ನು ಉಳಿಕೆಯದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಆಗುವಗಳು ಅಂತ ಹೇಳಿದ್ವಿ. ನಾನು ಹೋದಾಗೆಲ್ಲ ನಡೆದೈತೆ ವಿದ್ಯಮಾನಗಳನ್ನು ಪಾಸಿಟಿವ್ ಹೇಳಿದ್ದೀನಿ, ನೆಗೆಟಿವ್ ಏನಾಗ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಚುನಾವಣೆ ಸುಲಭ ಅಲ್ಲ ಅಂತಲೂ ಕೂಡ ಹೇಳಿದ್ವಿ. ಭಾಳ ಪ್ರಬಲವಾಗಿ ನಾವು ಪೈಪೋಟಿ ಮಾಡಬೇಕಾಗ್ತದೆ ಬದಲಾದಂಥ ಸನ್ನಿವೇಶದಲ್ಲಿ. ಸೊ ಅದಕ್ಕೆ ಏನೇನು ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥ ಮಾತಾಡಿದ್ವಿ. ನಾನು 90% ನಾನು ಯಲಹಂಕ ಕ್ಷೇತ್ರದಲ್ಲೇ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. 10% ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ಬಂದಾಗ ನಾನು ಹೊರಗಡೆ ಹೋಗ್ತೀನಿ. ಸಂಪೂರ್ಣವಾಗಿ ನಾನು ಯಲಹಂಕ ಕ್ಷೇತ್ರದಲ್ಲಿ ತೊಡಗಿಸ್ಕೊತೀನಿ. ಮುಂದಿನ ದಿನಗಳಲ್ಲಿ ಅಲೋಕ್ ಅವ್ರಿಗೆ ಏನಾದರೂ ಜವಾಬ್ದಾರಿ ಕೊಡ್ತಕ್ಕಂಥ ಮಾತೇನಾದ್ರು ಆಯಿತಾ ಸರ್? ಇಲ್ಲ, ಸುಧಾಕರ್ ಅವ್ರು ಹೇಳೋಗಿದ್ದಾರೆ ಅಲೋಕ್ ಅವ್ರಿಗೆ, ನಾನು ಇದು ಲಾಸ್ಟು ಒಂದೇ ಸರಿ ನಾನು ಲೋಕಸಭಾ ಚುನಾವಣೆ ನಿಂತ್ಕೊಳ್ಳೋವಂಥದ್ದು, ಮುಂದೆ ನಿನಗೆ ಅವಕಾಶ ಇದೆ, ನಾನು ಕೂಡ ನಿನಗೆ ಬೆಂಬಲವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋಗಿದ್ದಾರೆ. ಸರ್, ಈಗ ಅಲೋಕ್ ಅವರು ಪ್ರಚಾರದಲ್ಲಿ ತೊಡ್ಕೊಳ್ತಾರೆ ಕಾರ್ಯಕರ್ತರು, ಯಾಕೆಂದರೆ ಮಾನಸಿಕವಾಗಿ ಒಪ್ಕೊಂಡ್ಬಿಟ್ಟಿದ್ರು ಅಲೋಕ್ ಅವ್ರನ್ನ ಅವರು ಪ್ರಚಾರದಲ್ಲಿ ತೊಡ್ಕೊಳ್ತಾರೆ ಹೇಳಿದ್ದಾರೆ. ಅಗರ್ವಾಲ್ಜಿ ಅವ್ರು ಹೇಳೋರೆ, ತಾವು ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಅಲ್ಲಿ ಪ್ರಚಾರಕ್ಕೆ ಹೋಗಿ ಸಂಘಟನೆಯನ್ನು ಮಾಡಬೇಕು. ಯಾಕಂದರೆ ಮುಂದಕ್ಕೆ ನೀವು ಇಲ್ಲಿ ಬೆಳೀತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಈ ಸರಿ ಮಿಸ್ ಆಗೈತೆ. ಮುಂದಕ್ಕೆ ಆ ಥರ ಆಗದೆ ಥರ ನಾವೆಲ್ಲ ಕೂಡ ನೋಡ್ಕೊತೀವಿ. ತಾವು ಪ್ರಚಾರದಲ್ಲಿ ತೊಡಗಿಸಿ ಅಂತ ಹೇಳಿದ್ದಾರೆ. ಪ್ರಚಾರದಲ್ಲಿ ನಾವು ಹಿಂದೆ ಹೆಂಗೆ ಮಾಡಬೇಕು ಅಂತಿದ್ದು ಆ ಥರ ಪ್ರಚಾರವನ್ನು ಕೂಡ ಅಲೋಕ್ ಇರ್ಬೋದು, ನಾವೆಲ್ಲ ಮುಖಂಡರು ಕೂಡ ತೊಡಗಿಸ್ಕೊತೀವಿ.